ನಮ್ಮ ಅಮ್ಮ ಬಂದಾಗ ಎಷ್ಟು ಚೆನ್ನಾಗಿ ಉರಿತೈತೆ ಒಲೆ. ಅಪ್ಪ ನನಗೆ ಈಗ ಸಮಾಧಾನ ಆಯ್ತು. ಅಮ್ಮ ಅಮ್ಮ, ಹಾ ಬಂದೆ ಮಂಗಳ. ಕುತ್ಕೊಳ್ರಿ, ಇಲ್ಲೇ ಮಾತಾಡ್ಕಂತ. ಅವಳು ಅಡುಗೆ ಮಾಡ್ತಾಳೆ ಮಂಗಳ. ತಡೀರಿ ಮಾತಾಡ್ಸ್ಕೊಂಬರ್ತೀನಿ, ಯಾಕೆ ಕರೀತದಾಳೆ. ಒಂಚೂರು ಕಾಯಿ ಪಾಯಿ ತುರ್ಕೊಟ್ಟು ಸಾರಿಗಾರ ಜೋಡಿಸ್ಕೊಡ್ತೀನಿ. ಹೋಗ್ರಿ ಹೋಗ್ರಿ. ಏನವ ಆರಾಮೇಲಿ ಕುತ್ಕ ಮಾತಾಡೋಣ ಅಡುಗೆ ಮಾಡ್ಕಂತ. ನಿಮ್ಮ ಅತ್ತೆ ಇಲ್ಲೇ ಕುತ್ಕ ಅಂತು. ನಾನು ಒಂಚೂರು ಕಾಯಿ ಪಾಯಿ ತುರಿದು ಮಸಾಲೆ ರೆಡಿ ಮಾಡ್ತೀನಿ ಅಂತ ಬಂದವ. ನಮ್ಮ ಅತ್ತಿಗೆ ಏನು ಗೊತ್ತು, ಬಾ ಕುತ್ಕ. ಅಯ್ಯೋ ಅಳಿಯಾದ್ರೆ ಎಷ್ಟೊಕ್ಕಂಗೆ ಕೋಳಿ ತಂದ್ಬಿಟ್ಟಾರೆ. ಇದೇನವ ಮೊಟ್ಟೆ ಸರ ಎರಡದವೆ. ಏನ ಕಣಮ್ಮ, ಯಾರ ಬ್ಯಾಡ ಗಿಡ ಅಂದ್ರೇನ ಅದನ್ನ ಹಾಕ್ಸ್ಕೊಂಬಂದಿರ್ಬೇಕು. ಚೆನ್ನಾಗೈತ್ ತಗ, ಮಾಡು ಸಾರು. ಮೊಟ್ಟೆ ಕೋಳಿ ಸಾರು ರುಚಿಯಾಗಿ ಹಾಕುತ್ತೆ ಕಣಮ್ಮ. ಸಾಂಬಾರಿಗಾದ್ರೆ ಇದನ್ನೇ ತರಿಸೋದು, ಇಲ್ಲ ಮಟನ್ನು. ತಲೆಕಾಲು ಇದ್ದಿದ್ರೆ ತರ್ರಿ ಅಂದೆ, ತಲೆಕಾಲಿಲ್ಲ ಕೋಳಿ ತರ್ತೀನಿ ಅಂತ ಹೋಗಿದ್ರು. ಚೆನ್ನಾಗೈತ್ ತಗ ಕೋಳಿ. ತಲೆಕಾಲು ಯಾರ್ಯಾರಿಗೆ ಅಂತ ಇಡ್ತೀಯ? ಅಳಿಯಂದ್ರು ಮಗಳು ಎಲ್ಲ ಬಂದಾರೆ ಅಂದ್ರಲ್ಲ. ಏನ್ ಮಾಡ್ತೀಯ, ಅವಳು ಭಾಳ ದಿವಸ ಕಣಮ್ಮ ಬಂದಿದ್ದಿಲ್ಲ, ಎಲ್ಲ ಬಂದದಾಳೆ. ಅವ್ನ ಗಂಡ ಕುಡಿದು ಬಂದಾನೆ, ಮಕಂದನಲ್ಲಿ ರೂಮಾಗೆ. ನೋಡವ ಹೆಂಗ್ ಕುಡಿತಾನೆ, ಒಳ್ಳೆ ಮನೆ ಕೊಟ್ಟಾರೆ, ಹಂಗೆ ಹಿಂಗೆ. ಎಷ್ಟು ಎಲ್ಲೈತೆ ಆಸ್ತಿ ಅನ್ನೋದೇ ಗೊತ್ತಿಲ್ಲ ಅಂತೇಳಿ ಮತ್ತೆ ಕುಡ್ದು ಎಲ್ಲ ಮಾರ್ಕೊಂಡ್ ತಿಂದನ್ ಪಾಪ. ಹುಡುಗಿ ನೋಡಿದ್ರೆ ಹೊಟ್ಟೆಲ್ಲ ಉರಿತದ ಕಣಮ್ಮ. ಬಿಡವ, ಗಂಜಿ ಕುಡಿದ್ರು ಪರವಾಗಿಲ್ಲ, ಕೊಟ್ಟ ಮನೆಗೆ ಹೆಣ್ಮಕ್ಳು ಸುಖವಾಗಿರ್ಬೇಕು. ಬಿಡೀಗ ಈಗ ನಮ್ದೇ ಹೇಳಿದ್ರು ಮುಗಿಯಲ್ಲ. ನಿಮ್ಮೂರ್ದು ಹೇಳು, ಹೆಂಗದಿಯ? ಒಬ್ಳೆ ಅದಿಯವ, ಹೊಲ ತೋಟ ಹೆಂಗ್ ನೋಡ್ಕೊಂತದಿಯಲ್ಲ? ಏನ ಕಣೆ, ಕಷ್ಟ ಸುಖ ಹೆಂಗ ನೋಡ್ಕೊಂತ ಅದೀನಿ. ಈಗ ಬೇರೆ ಮಳೆ ಬರ್ತೈತಲ್ಲ, ತೋಟಕ್ಕೆ ಹೋಗಿಲ್ಲ. ಹೌದೇ? ಹೆಂಗ್ ನೋಡ್ಕೊಂತದಾರವ ಅಳಿಯಂದ್ರು? ಅಯ್ಯೋ ಅಮ್ಮ, ಉಣ್ಣಕ್ಕೊಂದು ಗುಕ್ ಕಡಿಮೆ ಆದ್ರೂ ಪರವಾಗಿಲ್ಲ, ಪ್ರೀತಿಗೇನು ಕಡಿಮೆ ಇಲ್ಲ ಕಣಮ್ಮ. ಬೇಕಾದಷ್ಟು ತಂದು ಹಾಕ್ತಾರೆ. ನನಗೆ ಮಾತು ಕೇಳಿ ಭಾರಿ ಖುಷಿ ಆಯ್ತು. ಸೀರೆ ತಗೊಂಡಿದ್ದೆ ಅಂತಲ್ಲ? ಕಣಮ್ಮ, ಇಲ್ಲೇ ಬಂದದ್ವು, ತಗೊಂಡಿದ್ದೆ ಅವತ್ತೊಂದ. ನೀನೇ ಹೇಳಿದ್ದೆಲ್ಲ ತಗೊಳವ, ನಮಗೆ ಗೊತ್ತಾಗಲ್ಲ ಅಂತ ತಗೊಂಡಿದ್ದೆ. ಗಡ ಸಾರು ಮಾಡತ್ಲಾಗಿ ಒಟ್ಟಸ್ಕಂದಾರೆ ನಾವು ಉಣ್ತಾರೆ ಕಣಮ್ಮ. ಮತ್ತೆ ಹೆಂಗೈತಿ? ಮತ್ತೇನಮ್ಮ, ಬೆಳಕರಿದ್ರು ಅದೇ, ಸಾಯಂಕಾಲ ಆದ್ರೂ ಅದೇ, ಬರೀ ಗಲಾಟೆ. ಹೆಂಗ ತಗೊಳವ ಅತ್ಲಾಗೆ, ಮನೆಗೊಬ್ರು ದೊಡ್ಡರು ಅಂತ ಇರ್ಬೇಕು. ಏನತ್ತಾಗ ಹೆಂಗ ಇತ್ಕೊಂಡು ಹೋಗಿತ್ತಿ, ಯಾರೇನು ಶಾಶ್ವತ ಅಲ್ಲ ಇಲ್ಲೇನು. ಕಣಮ್ಮ, ಏನು ಮಾಡ್ತೀಯವ, ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಏಟತ್ ನೋಡಿ ಒಳಕ್ಕೆ ಹೋಗಿ ಏನು ಮಾಡ್ತದಾರೆ ನಾ ಸುಪ್ನ ಸುಬ್ಬೇರಿ ಬಿಳಾರು. ಅದೇನೇನು ಚೀಟಿ ಹಚ್ಕೊಡ್ತದಾಳ, ನನ್ನ ಮಗಳು ಬಂದಾಳೆ ಅಂತ ಹೊರ ದಬ್ಬು ಅಂತ ಹೇಳ್ಕೊಡ್ತಿರ್ಬೇಕು ಅವ್ರ ಅವ್ವ. ಕೆಲವು ಸಮಯದಿಂದ ನಂತರ ಹುಸ್ಸಪ್ಪ ಎಲ್ಲ ಅಡುಗೆ ಆತ್ ಕಣಮ್ಮ. ಎಲ್ಲರಿಗೂ ಉಣ್ಣಕ್ಕಿಡವ. ಆ ಮುದ್ದೆ ಕೊಡಿಲ್ಲ, ನಾನು ಕಟ್ತೀನಿ. ನೀನು ಹೊರಗೆ ನಮ್ಮ ಮತ್ತೆ ಮಾತಾಡ್ಕೊಂತ ಕುತ್ಕೊಂಡಿದ್ದೆಲ್ಲ ಎಲ್ಲ ಕಟ್ಟೀನಿ. ಉಣ್ಣಕ್ಕಿಡ್ಲಾ ಇಲ್ಲ ನಿನಗೆ ಇಲ್ಲಿಗೆ? ನನಗೊಬ್ಳಿಗೆ ಹಾಕಿಡ್ತೀಯವ, ನಡಿ ಅಲ್ಲೇ ಮುಂದೆ ಕುತ್ಕೊಂಡು ಎಲ್ಲರೂ ಒಟ್ಟಿಗೆ ಉಣ್ಣನಂತೆ. ಇಲ್ಲಿ ಉಣ್ಣಮ್ಮ, ನಿನಗೊಂದೆರಡು ಪೀಸ್ ಜಾಸ್ತಿ ಹಾಕಿಡ್ತೀನಿ. ಅಯ್ಯೋ ಬೇಡ ಕಣವ, ನಮ್ಗೆ ಈಗಲೇ ಅಲ್ಲೇ ಇಲ್ಲ, ಏನು ತಿಂತೀಯ ಅದನ್ನ. ನಡಿ ಮತ್ತೆ ಅಲ್ಲಿ ಕುತ್ಕ, ಎಲ್ಲ ಹುಡ್ಕು ಉಣ್ಣಕ್ಕೆ ತಂದಿಡ್ತೀನಿ. ಅಮ್ಮ, ಆ ಸರಳಗೆ ಮದುವೆ ಆತೇನಮ್ಮ? ಅಯ್ಯೋ ಅದನ್ನೇನು ಹೇಳ್ತೀಯವ, ಸರಳಗೆ ಮದುವೆ ಆಗಿತ್ತು ಕಣಿ. ಭಾಳ ದಿವಸದ ಮೇಲೆ ಮದುವೆ ಆಗ್ತದೆ ಅಂತ ನಾವು ಖುಷಿ ಪಟ್ವಿ. ಅವನಿಗೆ 2ನೇ ಮದುವೆ ಅಂತೆ. ಫಸ್ಟ್ನೇ ಹೆಂಡತಿಗೆ ಕುಡ್ದು ಹೊಡೆದು ಆ ಹುಡುಗಿನೇ ಸತ್ತೋಗಿತ್ತಂತೆ. ಗೊತ್ತಿಲ್ದಲ್ಲೇ ಮದುವೆ ಮಾಡ್ಕೊಂಡ್ರಲ್ಲಿ ಈ ಸರಳನ ಹುಡುಗಿನ. ಅಯ್ಯೋ ಮತ್ತೇನಾತವ? ಮತ್ತೆ ಈಗಿನ ಚೆನ್ನಾಗಿ ಇಟ್ಕೊಂಡನ ಹೆಂಗೆ? ಅಯ್ಯೋ ನಾವು ಹುಡುಗ ನೋಡಿದ್ ಚೆನ್ನಾಗದಾನೆ ಅಂತಂದು ಓಟ್ ಹೋಗಿದ್ವಿ ಮದ್ವಿಗೆ. ಆಮೇಲೆ ಕೊಟ್ಟು ಮಾಡಿದ್ಮೇಲೆ ಹಿಂಗೆ ಗೊತ್ತಾತ. ಆಮೇಲೆಲ್ಲ ಕೇಳಿದ್ವಿ ಹೆಂಗವ ಏನು ಅಂತ. ಚೆನ್ನಾಗಿ ಸಾಕ್ತದಾನೆ ಅಂತಂದು ಅಂದ್ರವ. ಯಾಕೆ ತಾಯಿ ಹೋಗೇ ಇಲ್ಲ ಅಂತ ನಾನು ಕೇಳಿದೆ. ಅದಕ್ಕೆ ಇಲ್ಲ ಕಣಂಟಿ, ಯಾಕೆ ಹುಷಾರೇ ಇರಲಿಲ್ಲ, ಅದಕ್ಕೆ ಒಂದು 4 ದಿವಸ ಅವ್ರ ಮನೆಗಿರೋ ಅಂತಂದು ಕಳಿಸಿದ್ದಾರೆ ಅಂತ ಅಂದ್ಲು. ಆಮೇಲೆ ನನ್ನ ಕಡೆಯಿಂದ ಮೊನ್ನೆ ರಾತ್ರಿ ತಾಡ್ತಿಂದ ಬರ್ತಿದ್ನ 6 ಗಂಟೆ ಸುಮಾರು. ಆವಾಗ ಬಾಯಿ ಫೋರಾಗೇನ ಮಾತು ಕಿತ್ತಾಡ್ತಿದ್ರೇನ. ಅಯ್ಯೋ ನಿನ್ನ ಮಗಳು ಬಡಿತೀಯಲೋ ಅಂತಿದ್ಲು. ನಾನು ಚೂರು ನಿಂತು ಕೇಳಿಸ್ಕೊಂಡೆ. ಹಠತಿಗಲೆಯ ಬಂದು ಬಾಕ್ಲು ಬಡಿದ್ರು ಯಾರವ. ನನಗೆ ಕೇಳಿಸ್ಕೊಂತೀನಿ ಅಂತ ಬಡಿತದಾರೇನ ಅಂತ ಬಂದ್ಬಿಟ್ನವ. ನೀನು ಯಾಕಂಗೆ ಕೇಳಿಸ್ಕೊಳಕ್ಕೆ ಹೋಗ್ತೀಯಮ್ಮ? ಮತ್ತೆ ಯಾಕೆ ಬೇಕತ್ಲಾಗೆ? ಆ ಹುಡುಗಿನ ಒಳ್ಳೇದು ಪಾಪ ನೋಡು. ಆ ಹುಡುಗಿ ಜೀವನನ ಫಸ್ಟ್ ಬಂದವೆಲ್ಲ ಬಿಟ್ಲು. ನನಗೆ ಅಂತ ಕಂಡು ಬೇಕು, ನನಗೆ ಇಂಥ ಕಂಡು ಬೇಕು ಅಂತ. ಕೊನೆಗೆ ಹಿಂಗೆ ಮಾಡ್ಕೊಂಡು ಕುತ್ಕೊಂಡೋತಿ ಹುಚ್ಚು. ಅದಕ್ಕೆ ಕಣವ ನಾನು ನಿನ್ನ ಎಂತರ್ಗತ್ಲ ಕೊಟ್ಟು ಮದುವೆ ಮಾಡಿದ್ದೆ. ಹೆಂಗ ಒಂದು ಗಡ್ಕಂದು ಸುಖವಾಗದಿತ್ತಾಗ. ಇಲ್ಲೇ ಹುಡುಗ ಬೆಳಗ್ಗೆ ಬಂದಾಗಿಂದ ನೋಡಿಲ್ಲ ನಾನು. ಅಮ್ಮಣ್ಣಿ ಅಯ್ಯ ದೇವ್ರೆ, ಕುಣಿಯಕ್ಕೆ ಹೋಗುತ್ತೆ. ಈ ನಮ್ಮ ನಾದಿನಿ ಮಗಳೊಂದು ಬರ್ತಲ್ಲ, ಅದೊಂದು ಹಿಂದಿಂದ ಹೋಗುತ್ತೆ. ಹಿಂದೆ ಬರ್ತತೆ ಕರ್ರಗದಾಳೆ ಅಂತ ನಗ್ತಾನೆ ಕಣಮ್ಮ, ನಗ್ತಾನೆ. ಕರ್ಗದಿ ಕಡೆ ನೀನು ನನ್ನ ಜೊತೆಗೆ ಆಡಕ್ಕೆ ಬರಬೇಡ ಕಡೆ ಅಂತಾನೆ. ತಮ್ಮಣ್ಣಿಗೆ ಅವಳನ್ನೇ ತನ್ಕಂತೀಯನ ತಗ. ಸುಮ್ಮನಿರಮ್ಮ ನೀನು. ಅವ್ರ ಮದುವೆ ವಯಸ್ಸಿಗೆ ಬರಲಿ ಈಗಲೇ ಮಾತಾಡ್ತೀರ ಹಂಗೆ. ಆ ಹುಡುಗರಿಗೆ ಮದುವೆ ಅನ್ನೋದೇ ಗೊತ್ತಿರಲ್ಲ ನೀವೇ. ಏನಂತಾಳವ, ಅವರಿಗೆ ದೇವರು ಬರ್ತ್ ಕಳಿಸಿರ್ತಾನೆ, ಅವ್ರ ಜೊತೆನೇ ಮದುವೆ ಆಗೋದು. ಬಾ ಅಲ್ಲಿ ವಾರ ಕುತ್ಕೊಂಡಿರ್ತೀನಿ, ಎಲ್ಲರಿಗೂ ಉಣ್ಣಾಕಿ ತಂಬ. ನಡಿ ತರ್ತೀನಿ. ಮಾಡಿ ಸಾಕಾಯ್ತು ಎಲ್ಲ ಅಡಿಗೆ. ಒಂದು ಪಾತ್ರೆ ಬಿಸಿನೀರು ಇಟ್ಟಿನಿ, ಚೂರು ಒಲೆ ಎಳೆದೋದ್ರೆ ಆ ಕೆಂಡಕ್ಕೆ ನೀರು ಕಾಯ್ತವೆ. ಮೈ ತಗೊಂಬಂದ್ರೆ ಅದು ಅಷ್ಟಿಗೂ ಫಸ್ಟ್ ಉಣ್ಣಾಕಿರ್ತೀನಿ. ಮಗಳ ತಕ್ಕೆಲ್ಲ ಮಾತಾಡಿದ್ದ ಆತನ. ಏನು ಬಿಗ್ರೆ ಮಾತಾಡೋದು ಏನಿರ್ತತಿ. ಅಡುಗೆ ಮಾಡೋಣ ಅಂತ ಕುತ್ಕೊಂಡ್ವಲ್ಲ, ಎಲ್ಲ ಜೋಡಿಸ್ಕೊಟ್ಟೆ, ಎಲ್ಲ ಹೆಚ್ಕೊಟ್ಟೆ, ಒಗ್ಗರಣೆ ಹಾಕಿದ್ಲು, ಅನ್ನ ಮಾಡಿ ಮುದ್ದೆ ಮಾಡಿದಾಳೆ. ಕರೀರತ್ಲ ನಿಮ್ಮ ಮಳಿ ಅಂದ್ರೆ ಅವ್ರನ್ನೆಲ್ಲ ಉಣ್ಣಕ್ಕಿಟ್ರಾತು.
ಕರಿತೀನಿ ತಾಳ್ರಿ ಕುತ್ಕೊಳ್ರಿ ನೀವು ಅತ್ಲ ಗುಂಡಂತ ನಮ್ಮ ಜೊತೆಗೆ ಏನು ಮಗಳು ಒಳಗುಣ್ಣಕ್ಕಿರ್ತಾಳೇನೋ ಜಾಸ್ತಿ ಪೀಸ್ ಹಾಕಿ ನಮ್ಮ ಜೊತೆ ಕುತ್ಕೊನಲ್ಲೇನೋ. ಅಯ್ಯೋ ದೇವ್ರೇ ಏಟ್ ತಿಂದ್ರು ಒಟ್ಟಿಗೆ ಹೋಗೋದು ಅಲ್ಲೇ ಕುತ್ಕೊಳ್ಳಮ್ಮ ಇಡ್ತೀನಿ ಅಂದ್ಲು. ನಾನೇ ಬೇಡವಾ ನಿಮ್ಮ ಅತ್ತರ ಜೊತೆ ಕುತ್ಕೊಂಡೆ ಉಂಟ್ನಿ ಅಂತ ಬಂದೆ ನಾನು. 1 ಪೀಸ್ ತಿಂದ್ರು ಊಟನೇ 2 ಪೀಸ್ ತಿಂದ್ರು ಊಟನೇ ಹೊರ ತುಂಬ ಮುದ್ದೆ ಉಣ್ತೀವಿ ಇರ್ತೀವಿ. ಏಟ್ ಕೊಡ ಉರಿ ಬಿತ್ತು ನೋಡಂಗೆ. ಏ ಮಗಳೇ ಬಾರವ ಊಟಕ್ಕೆ ಬಂದೆ ಅಮ್ಮ. ಯಾಕಂತೇನಮ್ಮ ನನ್ ಕರ್ದೇ ಇಲ್ಲ ಅದಕ್ಕೆ ನಾನೇ ಮಾಡ್ತಿದ್ದೆ ಹೋಗಿ ಎಲ್ಲ ಅಡ್ಗೆನವಾ. ಅಯ್ಯೋ ನಾವೆಲ್ಲ ಅಡ್ಗೆ ಮನೆಗೆ ಹೋಗಿ ಕುತ್ಕೊಂಡ್ರೆ ಮಾತಾಡಕ್ ಸರಿ ಆಗ್ಬೇಕಲ್ವಾ. ಅವ್ರ ಅಮ್ಮ ಬಂದಿತ್ತು ನೋಡಲ್ಲಿ ಅವ್ರ ಅಮ್ಮ ಆಕೆ ಇಷ್ಟ ತಕ್ಕ ಮಾತಾಡಿದ್ರು. ಓ ಆಂಟಿ ಚೆನ್ನಾಗಿದ್ದೀರಾ ಯಾವಾಗ ಬಂದ್ರಿ ನನಗೆ ಗೊತ್ತೇ ಇಲ್ಲ ನಾನು ಒಳಗಿದ್ದೆ. ಬಂದು 1 ಗಂಟೆ ಆಯ್ತು. ಅಲ್ಲಿ ನಿಮ್ಮ ಅತ್ತಿಗೆ ಅಡುಗೆ ಮಾಡ್ತಿದ್ಲಲ್ಲ ಎಲ್ಲ ಜೋಡಿಸ್ಕೊಟ್ಟೆ. ಚೆನ್ನಾಗದಿ ನೀನು ಯಾವಾಗ ಬಂದಿದ್ರಿ? ನಿನ್ನೆ ಬಂದಿದ್ದೆ ಕಣ ಆಂಟಿ. ಓ ಬಾ ನಿನ್ ಗಂಡನ್ ಕರಿ ಊಟಕ್ಕೆ ಕರ್ಕೊಂಬರ್ತೀನಿ ತಡಿಯಮ್ಮ. ರೀ ಊಟಕ್ಕೆ ಬರ್ರಿ. ವಿಷಯ ಹೇಳ್ದಿತ್ತೇನೆ ಈಕಿ ಮುಂದೆ ಮಾನ ಮರ್ಯಾದೆ ತೆಗ್ದನು. ವಿಷಯ ಹೇಳ್ದಿತ್ತಕ ಸುಮ್ ಕುತ್ಕೊಂಡು ಉಂಟಾರೆ. ಓ ಮಂಗ್ಳಕರಮ್ಮ ಬಂದಿರಂಗೈತೆ. ಚೆನ್ನಾಗದಿರೇನಮ್ಮ? ಯಾವಾಗ ಬಂದ್ರಿ? ಈ ಕಣಪ್ಪ 1 ಗಂಟೆ 2 ಗಂಟೆ ಆಯ್ತು. ನೀವು ಚೆನ್ನಾಗದಿರೇನಪ್ಪ? ಮನೆ ಕಡೆ ಅಪ್ಪ ಅಮ್ಮ ಎಲ್ಲ ಚೆನ್ನಾಗದಾರೆ? ಹ್ಞೂ ಅಕ್ಕ ಎಲ್ಲ ಚೆನ್ನಾಗದಾರೆ. ಬರ್ರಿ ನಮ್ಮೂರಿಗೆ ಒಂದ್ಸಲ ಹೋಗೋಣ. ಬರ್ತೀನಿ ತಾಳಪ್ಪ ಯಾವಾಗ ಅನ್ಸತಿ ಬರ್ತೀನಲ್ಲ ಅವಾಗ ಮಂಗಳೂರು ಕರ್ಕೊಂಡ್ ಬರ್ರಿ ಊಟ ಕುತ್ಕೊಳಂತ್ರಿ. ಸರಿ ಸರಿ ಊಟಕ್ಕೆ ತರ್ತೀನಿ ಕುತ್ಕೊಳ್ರಿ. ಅಲ್ಲಿ ಬಾವರ್ ಎಲ್ಲೋದ್ರು? ಅದು 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 ತಂದರ? ಅಪ್ಪ ನಮ್ಮನೆಗೆ ಅದು ಇದು ಇಲ್ಲ ಬರೀ ಮುದ್ದೆ ಅನ್ನ. ಹೋಗು ತಾಂಬ ಇನ್ನೇ ಮಾಡ್ತಿ ಓಟು ಇಳ್ದಾತಿ. ಅದಕ್ಕೆ ಎಲ್ಲರಿಗೂ ಇಟ್ಟಕ್ಕೆ ನೀವು ಕುತ್ಕೊಳ್ರಿ ಅಂತ ನಿಮ್ಗೆ ಇಡ್ತೀನಿ. ಇಲ್ಲ ಅದಕ್ಕೆ ನೀವೇ ಕುತ್ಕೊಳ್ರಿ ನಾನೇ ಊಟಕ್ಕೆ ಇಡ್ತೀನಿ. ಇವ್ರದೆಲ್ಲ ಆದ್ಮೇಲೆ ತಟ್ಟೆ ತೆಗೆದ್ಮೇಲೆ ಹುಡುಗರು ಬರಲಿ. ಆಡಕ್ಕೆ ಹೋದ ಹುಡುಗರು ಇಷ್ಟ ಆದ್ರೂ ಬಂದಿಲ್ಲ ಬಂದ್ಮೇಲೆ ಹುಡುಗರು ಕರ್ಕೊಂಡು ಊಟ ಮಾಡ್ತೀನಿ. ಅಯ್ಯೋ ಅಯ್ಯೋ ನೀನ್ ಕಣವ ಊರಿಂದ ಬಂದಳು ನೀನ್ ಕುತ್ಕ ಆಕಿಟ್ಟು ತಟ್ಟೆ ತೆಗೆದು ಹುಡುಗರು ಬಂದಾಗ ಇಡ್ತಾಳೆ. ಕಳವ ನಿಮ್ಮ ಅಮ್ಮ ನೋಡಿ ಹೆಂಗ್ ಮಾತಾಡ್ತೈತೆ. ಮತ್ತೆ ನಾನು ಕುತ್ಕೊಂಡ್ರೆ ಆಮೇಲೆ ಊರು ತುಂಬ ಹೇಳ್ಕೊಂಬರ್ತೈತೆ ನನ್ನ ಮಗಳ ಹತ್ರ ಇಡ್ಸ್ಕೊಂಡು ಉಂಡ್ಲು ಅಂತ. ಕುತ್ಕ ಗಂಡ ಜೊತೆ ಕುತ್ಕೊಂಡು ಉಣ್ಣು. ಆಮೇಲೆ ಇಬ್ಬರು ಊಟ ಮಾಡೋಣ ತಾಳಕ್ಕೆ. ಸರಿ ತಾಳ ಉಣ್ ಬರವಾ ನೀನು ಉಣ್ ಬಾ. ಆಗ್ಲಿಂದ ಉಪವಾಸ ಅದೇ ಕಿಟ್ಟು ಉಣ್ತಾಳ ಬಾ. ನೀ ಸುಮ್ಮನೆ ಊಟ ಮಾಡಮ್ಮ ನಾವು ಆಮೇಲೆ ಊಟ ಮಾಡ್ತೀವಿ. ಏನಂಗೆ ಮಾಡ್ತೀಯ ಅತ್ಲ. ಸರಿ ನಡೀದಕ್ಕೆ ಎಲ್ಲ ಥರನ ಅನ್ನ ಸಾಂಬಾರೆಲ್ಲ ಇಲ್ಲೇ ಇಟ್ಕೊಂಡು ಎಲ್ಲ ಇವ್ರಿಗೆ ಊಟಕ್ಕೆ ಪಡ್ಸೋಣಂತೆ. ಸರಿ ಬಾ ನಾವು ಆಮೇಲೆ ಊಟ ಮಾಡೋದಂತೆ. ಇವ್ರಿಗೆಲ್ಲ ತಂದು ಊಟಕ್ಕೆ ಪಡ್ಸೋಣ. ಬರ್ತೀನಿ ಅಂದಳು. ಬರ್ತೀನಿ ಅಂತ 2 ದಿವಸ ಆಯ್ತು. ಏನಾರ ಒಂದು ಮಾಡೋಣ ದಿವ್ಸಕ್ಕೂ ಲೇಟ್ ಆಗುತ್ತೆ. ತಂದ ರತ್ನಮುಂತಕ್ಕೆ ಹೋಗಿ ಇಸ್ಕೊಂಬಂದು ಔಷಧಿ ಹಾಕೋಣ ಅಂದರೆ ಎಲ್ಲಿ ಸುಳುವೇ ಇಲ್ಲ ಹಂಗೆ. ಅಯ್ಯೋ ನನ್ನ ಮುದ್ದು ಮೊಮ್ಮಗಳೇ ಹೆಂಗದ್ಯವಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮಮ್ಮ ಎಲ್ಲಿ? 2 ದಿವಸ ಆಯ್ತು ಬರ್ತೀವಿ ಬರ್ತೀವಿ ಅಂತ ಹೇಳಿ. ಇವಾಗ ಬಂದು ಎಲ್ಲದಾಳ್ವ ನಿಮ್ಮಮ್ಮ? ಅಮ್ಮ ಅಲ್ಲಿ ಹೊರಗೆ ಗಣಿ ಮಾಮನ ಜೊತೆಗೆ ಮಾತಾಡ್ತೈತಿ. ಅಜ್ಜಿ ಅಜ್ಜಿ ಗಣಿ ಮಾಮ ಎಷ್ಟು ಚೆನ್ನಾಗಿತ್ತಲ್ಲ ಅಜ್ಜಿ. ಕಣೆ ನನ್ನ ಮುದ್ದು ಅವನು ಎಷ್ಟು ಚೆನ್ನಾಗಿದ್ದಾನೆ. ನೀನು ನೋಡವ ದಂತದ ಗೊಂಬೆ, ನಿನ್ನ ಡ್ರೆಸ್ಸು, ನಿನ್ನ ಕನ್ನಡಕ, ನೀನು ಹಾಕೊಂಡಿರೋ ಡಾಲರ್ ಸರ ಎಷ್ಟು ಚೆನ್ನಾಗೈತೆ. ಅಜ್ಜಿ ಇದೆಲ್ಲ ಮಾಡ್ರನ್.